ಬಸ್ ಸ್ಟ್ಯಾಂಡ್ ಬ್ಲಾಗ್ಸ್ ಎಲ್ಲರೂ ಹೆಂಗಿದೆ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಎಂಟ್ರಿಲಿ ನೋಡಿರ್ತೀರಾ KSRTC ಬಸ್ ಸ್ಟ್ಯಾಂಡ್ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಅಂದ್ಕೊಂಡಿರ್ತೀರಾ. ತೀಕ್ಷ್ಮನ್ ನೋಡಿದ್ದೀರಲ್ಲ, ತೀಕ್ಷ್ಮನ್ ಬರ್ತಡೆ ನಾಳೆ ಇದೆ. ಅವಳು ನನಗೆ ಚಾಲೆಂಜ್ ಹಾಕಿದ್ರು ಯಾರು ಫಸ್ಟ್ ವಿಶ್ ಮಾಡ್ತಾರೆ ಅಂತ. ವಿಶ್ ಯಾಕೆ ಮಾಡೋಣ ಅನ್ನಿಸ್ತು, ಅದಕ್ಕೆ ಬರ್ತಡೇನೇ ಮಾಡಿಸೋಣ ಅಂತ ಬಂದಿದ್ದೀನಿ ಬೇಲೂರಿಗೆ. ಮತ್ತೆ ರೀ ಎಂಟ್ರಿ ಆಗಿದೆ ಬೇಲೂರಿಗೆ. ಅವತ್ತು ಫಂಕ್ಷನ್ಗೆ ಬಂದಿದ್ವಿ, ಮತ್ತೆ ಇವಾಗ ಬಂದಿದ್ದೀವಿ. ಇವಾಗ ಬಸ್ ಇಳಿದಾಯಿತು, ಬಸ್ ಇಳಿದು ಮನೆಗೆ ಹೋಗ್ತಾಯಿದ್ದೀನಿ ಅಜ್ಜಿ ಮನೆಗೆ. ಅಜ್ಜಿ ಮನೆಯಿಂದ ಸಂಜೆ 5 ಗಂಟೆಗೆ ಕೇಕ್, ಬೆಳಗ್ಗೆಯಿಂದ ಸಂಜೆ ಆಯಿತು. ಸಂಜೆ ಏನು ಮಾಡ್ತೀವಿ 7 ಗಂಟೆ ಆಯ್ತು, 5 ಗಂಟೆಗೆ ಕೇಕ್ ತರೋಣ ಅಂತ ಹೋಗಿದ್ದೆ. ಆವಾಗಲೂ ಒಂದ್ಸಲ ಅಂಗಡಿಗೆ ಹೋಗಿದ್ದೆ ಕೇಳ್ಕೊಬರೋಕ್ಕೆ ಅಂತ. 1/4 kg ಅಂತ ಹೋಗಿದೆ, ಬೇಡ 1 kg ಸಿಗ್ತಾನ. ಅದಕ್ಕೆ ಇವಾಗ ಎಲ್ಲ ಫೋನ್ ಮಾಡಿ, ಚಿಕ್ಕಪ್ಪನಿಗೆಲ್ಲ ಫೋನ್ ಮಾಡಿ ಹೇಳಿ ಫುಲ್ ಸಸ್ಪೆನ್ಸ್ ಮಾಡಿ. ಗೊತ್ತಾಗಿತ್ತು ಒಂಚೂರು, ಆಮೇಲೆ ಇಲ್ಲ ಬರೋಲ್ಲ ಅಂತೇಳಿ ಮತ್ತೆ ಸಸ್ಪೆನ್ಸ್ ಮಾಡಿ ಅವಳು ಫಸ್ಟ್ ವಿಷ್ ಒಂದೇ ಆಗಬೇಕಂತ ಅಂದ್ಕೊಂಡು, ಹಂಗಾಗಿ ಇವಾಗ ಮತ್ತೆ ಹೇಳಿ ಹಂಗೆಲ್ಲ ಮಾಡಿಸಿ ಇದಾಗಿದೆ. ಇವಾಗ ಹೋಗಿ ಕೇಕ್ ತಗೊಂಡು ಕೇಕ್ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಒಂದು ಸ್ಪೆಷಲ್ ನೇಮ್ ಹಾಕ್ಸೋಣ ಆಯಿತಾ. ಅವಳಿಗೆ ಫೇವ್ರೇಟ್ ನೇಮ್, ಆ ಫೇವ್ರೇಟ್ ನೇಮ್ ಹಾಕ್ಸಿ ಬರೋಣ. ಇವಾಗ ಬನ್ನಿ ಹೋಗೋಣ. ಇನ್ನು ಹೋಗಬೇಕು, ನಡ್ಕೊಂಡು ಹೋದ್ಮೇಲೆ ಬೇಕ್ರಿ ಹತ್ರ ಸಿಗ್ತೀನಿ ಗೈಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಬೇಲೂರು ಕೇಕ್ ಮನೆ, ಇಲ್ಲೇ ಹೋಗಿ ಕೇಕ್ ನೋಡಬೇಕು. ನೋಡೋಣ ಒಳಗೆ ಹೋಗ್ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಕೇಕ್. ಈ ಕೇಕ್ ಮೇಲೆ ಏನು ಬರೆಸ್ತೀನಿ ಅಂತ ನೋಡೋಣ ಬನ್ನಿ. ಇವಾಗ ಚೆನ್ನಾಗಂತೆ ತೆಗೆಸ್ಬಿಟ್ಟು ಬರ್ಸೋಣ ಗೈಸ್. ಹೆಸರು BUTT ಗೈಸ್. ಕಮಳಿ ಬ್ರಾಕೆಟ್ ಬಟರ್ಫ್ಲೈ ಅಂತ ಹಾಕ್ಸಿದ್ದೀನಿ. ಸಾಕು, ಕೇಕ್ ಪ್ಯಾಕ್ ಆಗ್ತದೆ. ಫುಲ್ಲು ಏನಂದರೆ ಫುಲ್ಲಿ ಕೇಕ್ ಗಾಡಿ ಗೊತ್ತೇ ಇರಲ್ಲ ಅಂತ ಅಂತ ಹೋಗಿ ವಿಶ್ ಮಾಡಿಸಿ ಮಾಡೋಣ ಅಂತ ಗೈಸ್. ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ. ಕರೆಕ್ಟ್ ಶಾರ್ಪ್ 11:59ಗೆ ಅವ್ರ ಮನೆ ಬಾಗಿಲು ಮುಂದೆ ನಿಂತ್ಕೊಂತೀನಿ. ಬಾಗಿಲು ನಿಂತ್ಕೊಂಡು ಆಮೇಲೆ ಅವಳಿಗೆ ಅಲ್ಲೇ ಡೋರ್ ತಟ್ಟಿ ಹೊರಗಡೆ ನಾಕ್ ಮಾಡಿ ಅವಳಿಗೆ ಹೆಂಗಿರೋ ಫೋನ್ ಕರೆದಿರ್ತಾರೆ, ಅಲ್ಲೇ ಕರೆದ್ರಾಯ್ತು. ಹಂಗೆ ಕರೆದು ವಿಡಿಯೋ ಮಾಡ್ಕೊಂಡು ಹೋದ್ರಾಯ್ತು ಗೈಸ್. 11:15 ಆಯಿತು. ಕೇಕ್ ತಗೊಂಡು ಇವಾಗ ನಮ್ಮ ಅಜ್ಜಿ ಮನೆಯಿಂದ ತೀಕ್ಷ್ಮನ್ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. 12 ಗಂಟೆಗೆ ಅವಳಿಗೆ ಗೊತ್ತಿಲ್ಲ, ಮೊಬೈಲಲ್ಲಿ ಫೋನ್ ಮಾಡ್ತೀನಿ ಅಂದಿದ್ದೀನಿ. ಕರೆಕ್ಟಾಗಿ 12 ಗಂಟೆಗೆ ಅವ್ರ ಮನೆ ಮುಂದಕ್ಕೆ ಹೋಗಿ ವಿಶ್ ಮಾಡೋದು. ನೋಡಿ ರೋಡಲ್ಲಿ ಯಾರೂ ಇಲ್ಲ, ಖಾಲಿ ಹೊಡಿತದೆ ಗೈಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮನೆ. ಒಳಗಡೆಯಿಂದ ಹೋಗಬೇಕು. ಇಲ್ಲೇ ಕೇಕ್ ರೆಡಿ ಇದೆ. ಒಂದು 10 ನಿಮಿಷ ಕಾದ ತಕ್ಷಣ ಅಲ್ಲಿ ಹೋಗಬೇಕು. ಹೋಗೋಣ ಅಂತ ತಡೀರಿ ಗೈಸ್. ಇಲ್ಲೇ ಕೇಕು, ಇದೇ ಮನೆ. ಇನ್ನು ಟೈಮ್ ಇಲ್ಲ, ಒಂದು 3 ಮಿನಿಟ್ಸ್ ಹೋಗಿ 2 ನಿಮಿಷದಲ್ಲಿ ಬಾಗಿಲು ತಟ್ಟಾನೆ. ಹೋಗೋಣ ಬನ್ನಿ. ಇನ್ನು 1 ಸೆಕೆಂಡ್ ಅಷ್ಟೇ ಇರೋದು. ಟರ್ನ್ ಅಪ್ ಮಾಡೋಣ ಬನ್ನಿ. ಯಾರು ಎಂಟ್ರಿ ಆಗುತ್ತೆ ನೋಡೋಣ ಬನ್ನಿ. ಚಿಕ್ಕಪ್ಪ ಬಂತು. ಹಾಯ್, ಎಲ್ಲೇ ಅವಳು? ಇಲ್ಲಿ ಗೈಸ್. ಮಿಷನ್ ಕಂಪ್ಲೀಟೆಡ್. 1 ತಿಂಗಳಿಂದ ಚಾಲೆಂಜ್ ಹಾಕಿಲ್ಲ, ಯಾರು ಫಸ್ಟ್ ವಿಶ್ ಮಾಡ್ತಾರೆ. ನನಗೆ ಫಸ್ಟ್ ವಿಶ್. ಯಾರ್ಯಾರು ಎಲ್ಲ 11:45, 55 ಹಂಗೆ ಮೆಸೇಜ್ ಹಾಕಿದ್ದಾರೆ. ಫಸ್ಟ್ ವಿಶ್ 12 ಸರಿ ಕೇಕ್ ಕಟ್ ಮಾಡ್ಬೇಕ, ಟೈಮ್ ಆಯ್ತು. ಮೆಲ್ಲ ಗೈಸ್. ಸ್ಪೆಷಲ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ವಿಶ್ ಹ್ಯಾಪಿ ಬರ್ತ್ಡೇ. ಸೆಲೆಬ್ರೇಷನ್ ಎಲ್ಲ ಆಯಿತು. ಏನಾದ್ರು ಬೆಳಗ್ಗೆ ಅವಳೇನಾದ್ರು ಮೀಟ್ ಆಗೋದಾದರೆ ಫೋನ್ ಮಾಡಿ ಕೇಳ್ತೀನಿ ಬೇಗ ಬರ್ತೀಯ ಅಂತ. ಏನಾದ್ರು ಬಂದರೆ ಮೀಟ್ ಮಾಡಿಸಿ ಮತ್ತೆ ನಾಳೆ ಒಂದ್ಸಲ ವಿಶ್ ಮಾಡಿ
ಓಕೆ ಬಾಯ್ ಹೇಳಿ ಹೊರಡೋಣ. ಇವಾಗಲೇ ವೀಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ, ಬೇಡ ಬೆಳಗ್ಗೆ ಒಂದ್ಸಲಿ ಮೀಟ್ ಮಾಡಿಸಿ ಆಮೇಲೆ ವೀಡಿಯೋ ಎಂಡ್ ಮಾಡೋಣ. ಓಕೆ ಗೈಸ್, ಇವಾಗ ಎಲ್ಲ ಕೇಕ್ ತಗೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ. ನೋಡ್ರಿ ಯಾರೂ ಇಲ್ಲ, ಒಬ್ಬನೇ ಹೋಗ್ತಾಯಿದ್ದೀನಿ. ಗುಂಡಿಗೆ ಬೇಕು, ಗುಂಡಿಗೆ ಹೋಗ್ತೀನಿ ಗೈಸ್. ಮುಂದೆ ಅಂತಾರಲ್ಲ ಇಲ್ಲಿದ್ದಾರೆ, ಬರೀ ಮಖ ತೊಳ್ಕೊಬಂದು ಎರಡು ರೆಡಿಯಾಗಿ ಅಂದರೆ ರೆಡಿಯಾಗಿದ್ದಾಳೆ ಗೈಸ್. ಹೇಳಿ ವಿಶ್ ಮಾಡಿ, ನನ್ನ ಕಡೆಯಿಂದ ವಿಶ್ ಹ್ಯಾಪಿ ಬರ್ತಾರೆ ಗಮಳಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಟು ದ್ಯೋತಕ್ಷಿತಿ ಬ್ಲಾಗ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.